ಹಾವೇರಿಯ ಬಸವೇಶ್ವರ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಲೋಕಾರ್ಪಣೆಗೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಇನ್ನು ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿ ವತಿಯಿಂದ ನಿರ್ಮಿಸಲಾಗಿರುವ ದೇವಸ್ಥಾನದ ಲೋಕಾರ್ಪಣೆ ಆಗಸ್ಟ್ 21ರಂದು ನಡೆಯಲಿದೆ. ಲೋಕಾರ್ಪಣೆ ಕಾರ್ಯಕ್ರಮದ ಅಂಗವಾಗಿ 4 ದಿನಗಳ ಕಾಲ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ದೇವಸ್ಥಾನದ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿ ವತಿಯಿಂದ 4 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಈ ಕುರಿತು ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮದ ಭಿತ್ತಿ ಪತ್ರಗಳನ್ನು ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದ ಸಮಿತಿಯ ಗೌರವಾಧ್ಯಕ್ಷ ಸಂಜೀವ್ ಕುಮಾರ್ ನೀರಲ್ಗಿ, ಆಗಸ್ಟ್ 18ರಿಂದ 21ರವರೆಗೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆಯಲಿವೆ ಎಂದು ತಿಳಿಸಿದ್ದಾರೆ. ಇನ್ನ ಆಗಸ್ಟ್ 18ರಂದು ಮಧ್ಯಾಹ್ನ 3:30ಕ್ಕೆ ಸಕಲ ವಾದ್ಯ ವೈಭವ ಹಾಗೂ ಪೂರ್ಣ ಕುಂಭದೊಂದಿಗೆ ಶ್ರೀ ಚೌಡೇಶ್ವರಿ ದೇವಿಯ ವಿಗ್ರಹದ ಮೆರವಣಿಗೆ ನಡೆಯಲಿದೆ. ಇನ್ನ ಸಂಜೆ 6:30ಕ್ಕೆ ಗೂಧೋಳಿ ಲಗ್ನದಲ್ಲಿ ದೇವಾಲಯ ಪ್ರವೇಶ ನೆರವೇರಲಿದ್ದು, ಬಳಿಕ ಪ್ರಧಾನ ಪೂಜೆ ಕೈಂಕರ್ಯಗಳೊಂದಿಗೆ ವಿಗ್ರಹಕ್ಕೆ ಜಲಾದಿವಾಸ ಸಂಸ್ಕಾರ ನಡೆಯಲಿದೆ. ಇನ್ನ ಆಗಸ್ಟ್ 19ರಂದು ಸಂಜೆ ಶುಭ ಮುಹೂರ್ತದಲ್ಲಿ ಶೈವಾಗ್ನಿ ಪ್ರತಿಷ್ಠಾಪನಾ ಹೋಮ ಸಂಸ್ಕಾರದೊಂದಿಗೆ ಧನ್ಯಾದಿವಾಸ ಕಾರ್ಯಕ್ರಮ ನಡೆಯಲಿದೆ. ಇನ್ನ ಆಗಸ್ಟ್ 21ರಂದು ಸಂಜೆ ಶುಭ ಲಗ್ನದಲ್ಲಿ ವಿವಿಧ ಸಂಸ್ಕಾರಗಳೊಂದಿಗೆ ವಿಗ್ರಹಕ್ಕೆ ಶಯನಾದಿವಾಸ ನೆರವೇರಿದೆ. ಇನ್ನು ಆಗಸ್ಟ್ 21ರಂದು ಬೆಳಿಗ್ಗೆ ಅಭಿಷೇಕ, ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಪೂಜಾ ಕೈಂಕರ್ಯಗಳು ನಡೆಯಲಿವೆ. ಇನ್ನ ಬಳಿಕ ಮಹಾಮಂಗಳಾರತಿಯೊಂದಿಗೆ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಲೋಕಾರ್ಪಣೆ ನೆರವೇರಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನ ಬಳಿಕ ವೇದಿಕೆ ಕಾರ್ಯಕ್ರಮ ಹಾಗೂ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಕೆಎಂ ಬಿಜಾಪುರ್, ಡಿಎನ್ ಪೂಜಾರ್, ಡಾಕ್ಟರ್ ಪ್ರಭು ಯಮನೂರ್ ಹಾಗೂ ಡಾಕ್ಟರ್ ಮಹಾದೇವಿ ಕಣವಿ, ಕುಮಾರ್ ಹಡಪತ್ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಇನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದ್ದಾರೆ.